ಹಾಯ್ ಫ್ರೆಂಡ್ಸ್, SSC GD ಕಾನ್ಸ್ಟೇಬಲ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ನಿಬಂಧನೆಯನ್ನು ಡ್ಯಾಶ್ ನಲ್ಲಿ ಉಲ್ಲೇಖಿಸಲಾಗಿದೆ. ಒಂದನೇ ಆಪ್ಷನ್ ವಿಧಿ 14, ಎರಡನೇ ಆಪ್ಷನ್ ವಿಧಿ 17, ಮೂರನೇ ಆಪ್ಷನ್ ವಿಧಿ 19, ನಾಲ್ಕನೇ ಆಪ್ಷನ್ ವಿಧಿ 32. ಸರಿಯಾದ ಉತ್ತರ 2, ವಿಧಿ 17. ಎರಡನೆಯ ಪ್ರಶ್ನೆ, ಆಮ್ಲಜನಕದ ಉಪಸ್ಥಿತಿಯಲ್ಲಿ ಮ್ಯಾಗ್ನೇಸಿಯಂ ಮುರಿದಾಗ ಜ್ವಾಲೆಯ ಬಣ್ಣ ಯಾವುದು? ಒಂದನೇ ಆಪ್ಷನ್ ಹಳದಿ, ಎರಡನೇ ಆಪ್ಷನ್ ಕೆಂಪು, ಮೂರನೇ ಆಪ್ಷನ್ ಬಿಳಿ, ನಾಲ್ಕನೇ ಆಪ್ಷನ್ ಹಸಿರು. ಸರಿಯಾದ ಉತ್ತರ 3, ಬಿಳಿ. ಮೂರನೆಯ ಪ್ರಶ್ನೆ, ಕೆಳಗಿನ ಗುಪ್ತ ದೊರೆಗಳಲ್ಲಿ ಯಾರನ್ನು ಅವರ ಮಿಲಿಟರಿ ಸಾಧನೆಗಾಗಿ ಇಂಡಿಯನ್ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಚಂದ್ರಗುಪ್ತ 1, ಎರಡನೇ ಆಪ್ಷನ್ ಚಂದ್ರಗುಪ್ತ 2, ಮೂರನೇ ಆಪ್ಷನ್ ಶ್ರೀಗುಪ್ತ, ನಾಲ್ಕನೇ ಆಪ್ಷನ್ ಸಮುದ್ರಗುಪ್ತ. ಸರಿಯಾದ ಉತ್ತರ 4, ಸಮುದ್ರಗುಪ್ತನನ್ನು ಕರೆಯುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಈ ಕೃಷ್ಣ ಅಯ್ಯರ್ ಅವರು ಯಾವ ನೃತ್ಯ ಪ್ರಕಾರದೊಂದಿಗೆ ಸಂಬಂಧ ಹೊಂದಿದ್ದರು? ಒಂದನೇ ಆಪ್ಷನ್ ಕಥಕ್, ಎರಡನೇ ಆಪ್ಷನ್ ಒಡಿಸ್ಸಿ, ಮೂರನೇ ಆಪ್ಷನ್ ಕುಚಿಪುಡಿ, ನಾಲ್ಕನೇ ಆಪ್ಷನ್ ಭರತನಾಟ್ಯ. ಸರಿಯಾದ ಉತ್ತರ 4, ಭರತನಾಟ್ಯದೊಂದಿಗೆ ಸಂಬಂಧ ಹೊಂದಿದ್ದರು. ಐದನೆಯ ಪ್ರಶ್ನೆ, ಭಾರತದಲ್ಲಿ ಜನಗಣತಿಯನ್ನು ಪ್ರತಿ ಡ್ಯಾಶ್ಗೊಮ್ಮೆ ನಡೆಸಲಾಗುತ್ತದೆ? ಒಂದನೇ ಆಪ್ಷನ್ 5 ವರ್ಷಗಳು, ಎರಡನೇ ಆಪ್ಷನ್ 12 ವರ್ಷಗಳು, ಮೂರನೇ ಆಪ್ಷನ್ 10 ವರ್ಷಗಳು, ನಾಲ್ಕನೇ ಆಪ್ಷನ್ 15 ವರ್ಷಗಳು. ಸರಿಯಾದ ಉತ್ತರ 3, 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಆರನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣದ ಕುರಿತು ಹೇಳುತ್ತದೆ? ಒಂದನೇ ಆಪ್ಷನ್ ಅನುಚ್ಛೇದ 324, ಎರಡನೇ ಆಪ್ಷನ್ ಅನುಚ್ಛೇದ 333, ಮೂರನೇ ಆಪ್ಷನ್ ಅನುಚ್ಛೇದ 356, ನಾಲ್ಕನೇ ಆಪ್ಷನ್ ಅನುಚ್ಛೇದ 367. ಸರಿಯಾದ ಉತ್ತರ 1, ಅನುಚ್ಛೇದ 324. ಏಳನೆಯ ಪ್ರಶ್ನೆ, ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ಡ್ಯಾಶ್ ಅನ್ನು ಅಂಶವಾಗಿ ತೆಗೆದುಕೊಳ್ಳಲಾಗುತ್ತದೆ? ಒಂದನೇ ಆಪ್ಷನ್ ರಾಸಾಯನಿಕ ಬಳಕೆ, ಎರಡನೇ ಆಪ್ಷನ್ ವಿದ್ಯುತ್ ಶಕ್ತಿ ಬಿಲ್ಲು, ಮೂರನೇ ಆಪ್ಷನ್ ರಫ್ತು, ನಾಲ್ಕನೇ ಆಪ್ಷನ್ ರಸ್ತೆ ನಿರ್ಮಾಣ. ಸರಿಯಾದ ಉತ್ತರ 3, ರಫ್ತು. ಎಂಟನೆಯ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿ ಅವರು ಡ್ಯಾಶ್ ಅನ್ನು ಸ್ಥಾಪಿಸಿದರು? ಇದು ಹಿಂದೂ ಧರ್ಮವನ್ನು ಸುಧಾರಿಸಲು ಪ್ರಯತ್ನಿಸಿತು? ಒಂದನೇ ಆಪ್ಷನ್ ಆರ್ಯ ಸಮಾಜ, ಎರಡನೇ ಆಪ್ಷನ್ ಆದಿ ಹಿಂದೂ ಸಮಾಜ, ಮೂರನೇ ಆಪ್ಷನ್ ವೇದಾಂತ ಸಮಾಜ, ನಾಲ್ಕನೇ ಆಪ್ಷನ್ ಆದಿ ಧರ್ಮ ಸಮಾಜ. ಸರಿಯಾದ ಉತ್ತರ 1, ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಒಂಬತ್ತನೆಯ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಹೆಚ್ಚು ಸಮಯ ವಲಯವನ್ನು ಹೊಂದಿದೆ? ಒಂದನೇ ಆಪ್ಷನ್ ಫ್ರಾನ್ಸ್, ಎರಡನೇ ಆಪ್ಷನ್ ಅಮೆರಿಕ ರಾಜ್ಯಗಳ ಒಕ್ಕೂಟ, ಮೂರನೇ ಆಪ್ಷನ್ ರಷ್ಯಾ, ನಾಲ್ಕನೇ ಆಪ್ಷನ್ ಯುನೈಟೆಡ್ ಕಿಂಗ್ಡಮ್. ಸರಿಯಾದ ಉತ್ತರ 1, ಫ್ರಾನ್ಸ್. ಹತ್ತನೆಯ ಪ್ರಶ್ನೆ, ಭಾರತದ ಓಷಿಯಾನಿಕ್ ನ್ಯಾಷನಲ್ ಪಾರ್ಕ್ ಇದೆ? ಒಂದನೇ ಆಪ್ಷನ್ ಸುಂದರ್ಬನ್, ಎರಡನೇ ಆಪ್ಷನ್ ಚಿಲ್ಕಾ ಸರೋವರ, ಮೂರನೇ ಆಪ್ಷನ್ ನಿಕೋಬಾರ್ ದ್ವೀಪಗಳು, ನಾಲ್ಕನೇ ಆಪ್ಷನ್ ಕಚ್. ಸರಿಯಾದ ಉತ್ತರ ಕಚ್ ನಲ್ಲಿದೆ. 11ನೇ ಪ್ರಶ್ನೆ, CISF ನ ಧ್ಯೇಯವಾಕ್ಯವೇನು? ಒಂದನೇ ಆಪ್ಷನ್ ಸರ್ವವ್ಯಾಪ್ತಿ ಸರ್ವಶಕ್ತಿ ಭದ್ರತೆ, ಎರಡನೇ ಆಪ್ಷನ್ ರಕ್ಷಣೆ ಮತ್ತು ಭದ್ರತೆ, ಮೂರನೇ ಆಪ್ಷನ್ ಸೇವೆ ಮತ್ತು ನಿಷ್ಠೆ, ನಾಲ್ಕನೇ ಆಪ್ಷನ್ ಮೃತ್ಯು ತನಕ ಕರ್ತವ್ಯ. ಸರಿಯಾದ ಉತ್ತರ 2, ರಕ್ಷಣೆ ಮತ್ತು ಭದ್ರತೆ. 12ನೇ ಪ್ರಶ್ನೆ, ಭಾಗೀರಥಿ ನದಿಗೆ ನಿರ್ಮಿಸಲಾದ ತೇರಿ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ಹಿಮಾಚಲ ಪ್ರದೇಶ್, ಎರಡನೇ ಆಪ್ಷನ್ ಉತ್ತರಾಖಂಡ್, ಮೂರನೇ ಆಪ್ಷನ್ ಉತ್ತರ ಪ್ರದೇಶ್, ನಾಲ್ಕನೇ ಆಪ್ಷನ್ ಸಿಕ್ಕಿಂ. ಸರಿಯಾದ ಉತ್ತರ 2, ಉತ್ತರಾಖಂಡ್. 13ನೇ ಪ್ರಶ್ನೆ, ಚಾಲುಕ್ಯ ದೊರೆ 2ನೇ ಪುಲಕೇಶಿ ಆಸ್ಥಾನದ ಕವಿ ಯಾರು? ಒಂದನೇ ಆಪ್ಷನ್ ಕಾಳಿದಾಸ, ಎರಡನೇ ಆಪ್ಷನ್ ಬಾಣಭಟ್ಟ, ಮೂರನೇ ಆಪ್ಷನ್ ಶ್ಯಾಮಕೀರ್ತಿ, ನಾಲ್ಕನೇ ಆಪ್ಷನ್ ರವಿಕೀರ್ತಿ. ಸರಿಯಾದ ಉತ್ತರ 4, ರವಿಕೀರ್ತಿ. 14ನೇ ಪ್ರಶ್ನೆ, 2024ರಲ್ಲಿ ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಒಂದನೇ ಆಪ್ಷನ್ ಮುಂಬೈ ಇಂಡಿಯನ್ಸ್, ಎರಡನೇ ಆಪ್ಷನ್ ದೆಹಲಿ ರಾಜಧಾನಿಗಳು, ಮೂರನೇ ಆಪ್ಷನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ನಾಲ್ಕನೇ ಆಪ್ಷನ್ UP ವಾರಿಯರ್ಸ್. ಸರಿಯಾದ ಉತ್ತರ 3, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. 15ನೇ ಪ್ರಶ್ನೆ, 1965ರಲ್ಲಿ ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರು? ಒಂದನೇ ಆಪ್ಷನ್ ಜವಾಹರ್ಲಾಲ್ ನೆಹರು, ಎರಡನೇ ಆಪ್ಷನ್ ಇಂದಿರಾ ಗಾಂಧಿ, ಮೂರನೇ ಆಪ್ಷನ್ ಲಾಲ್ ಬಹದ್ದೂರ್ ಶಾಸ್ತ್ರಿ, ನಾಲ್ಕನೇ ಆಪ್ಷನ್ ರಾಜೀವ್ ಗಾಂಧಿ. ಸರಿಯಾದ ಉತ್ತರ 3, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಂತ್ರಿಯಾಗಿದ್ದರು. 16ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಭಾರತವು ಮೊದಲ ಬಾರಿಗೆ ಒಲಿಂಪಿಕ್ ಕ್ರೀಡಾಕೂಟವನ್ನು ಭಾಗವಹಿಸಿತು? ಒಂದನೇ ಆಪ್ಷನ್ 1900, ಎರಡನೇ ಆಪ್ಷನ್ 1925, ಮೂರನೇ ಆಪ್ಷನ್ 1923, ನಾಲ್ಕನೇ ಆಪ್ಷನ್ 1924. ಸರಿಯಾದ ಉತ್ತರ 1, 1900ರಲ್ಲಿ. 17ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದಿಸುವ ರಾಜ್ಯವಾಗಿದೆ? ಒಂದನೇ ಆಪ್ಷನ್ ಒಡಿಶಾ, ಎರಡನೇ ಆಪ್ಷನ್ ಬಿಹಾರ್, ಮೂರನೇ ಆಪ್ಷನ್ ಮಧ್ಯಪ್ರದೇಶ್, ನಾಲ್ಕನೇ ಆಪ್ಷನ್ ಜಾರ್ಖಂಡ್. ಸರಿಯಾದ ಉತ್ತರ 1, ಒಡಿಶಾ. 18ನೇ ಪ್ರಶ್ನೆ, ಭಾರತವು ನೀಡುವ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಯಾವುದು? ಒಂದನೇ ಆಪ್ಷನ್ ಮಹಾವೀರ ಚಕ್ರ, ಎರಡನೇ ಆಪ್ಷನ್ ಪರಮವೀರ ಚಕ್ರ, ಮೂರನೇ ಆಪ್ಷನ್ ಅಶೋಕ ಚಕ್ರ, ನಾಲ್ಕನೇ ಆಪ್ಷನ್ ಶೌರ್ಯ ಚಕ್ರ. ಸರಿಯಾದ ಉತ್ತರ
2 ಪರಮವೀರ ಚಕ್ರ. 19ನೇ ಪ್ರಶ್ನೆ, ಮಹಾತ್ಮ ಗಾಂಧಿಯವರು ಪ್ರಸಿದ್ಧ ದಂಡಿ ಮಾರ್ಚ್ನೊಂದಿಗೆ ಯಾವ ಭಾರತೀಯ ಜನ ಚಳವಳಿಯಲ್ಲಿ ಪ್ರಾರಂಭಿಸಿದರು? ಖಿಲಾಫತ್ ಚಳವಳಿ, 2ನೇ ಆಪ್ಷನ್ ಸಹಕಾರ ಚಳವಳಿ, 3ನೇ ಆಪ್ಷನ್ ಕಾನೂನು ಅಸಹಕಾರ ಚಳವಳಿ, 4ನೇ ಆಪ್ಷನ್ ಕ್ವಿಟ್ ಇಂಡಿಯಾ ಚಳವಳಿ. ಸರಿಯಾದ ಉತ್ತರ 3 ಕಾನೂನು ಅಸಹಕಾರ ಚಳವಳಿ. 20ನೇ ಪ್ರಶ್ನೆ, ಹೈನುಗಾರಿಕೆ ಆರ್ಥಿಕ ಚಟುವಟಿಕೆಗಳು ಯಾವ ವಲಯದ ಅಡಿಯಲ್ಲಿ ಬರುತ್ತದೆ? 1ನೇ ಆಪ್ಷನ್ ತೃತೀಯ ವಲಯ, 2ನೇ ಆಪ್ಷನ್ ಪ್ರಾಥಮಿಕ ವಲಯ, 3ನೇ ಆಪ್ಷನ್ ಮಾಧ್ಯಮಿಕ ವಲಯ, 4ನೇ ಆಪ್ಷನ್ ಚತುರ್ಥ ವಲಯ. ಸರಿಯಾದ ಉತ್ತರ 2 ಪ್ರಾಥಮಿಕ ವಲಯ.